HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ. ಅಧಿಕಾರಿಗಳ ಕಾರ್ಯವೈಖರಿಗೆ ಕೃಷ್ಣ ಬೈರೇಗೌಡ ಅಸಮಾಧಾನ. ಜನರಿಗೆ ಎಷ್ಟು ಅನುಕೂಲ ಎನ್ನುವುದೇ ಮುಖ್ಯ ಎಂದ ಸಚಿವರು. ಹಿಂಸಾಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ವೇಳೆ ಎಡವಟ್ಟು, ವಿಶೇಷ ತನಿಖಾ ತಂಡ ರಚನೆ. ಹಿಂಸಾಸ್ಪತ್ರೆಗೆ ರವೀಶ್ ಬಸವಾಪುರ ಭೇಟಿ. ವೈದ್ಯರ ಅಮಾನತುಗೊಳಿಸಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ. ಸಂಘದಿಂದ ಕಲ್ಲು ಗಣಿಗಾರಿಕೆಗೆ ಅವಕಾಶ. ಕಳೆದ 9 ತಿಂಗಳಿಂದ ಗಣಿಗಾರಿಕೆಗೆ ತಾತ್ಕಾಲಿಕ ತಡೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ದಲಿತ ಕುಟುಂಬಗಳು. ಭೋವಿ ಮಹಾಸಭಾದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭ. ಜನರ ಸಮಸ್ಯೆ ಬಗೆಹರಿಸುವ ಕೆಲಸ ನಡೆಯುತ್ತಿಲ್ಲ. ಬಂದ ಅನುದಾನವನ್ನ ಖರ್ಚು ಮಾಡೋದನ್ನೇ ಅಭಿವೃದ್ಧಿ ಎಂದುಕೊಂಡಿದ್ದಾರಾ? 4 ಫೋಟೋ ತೆಗೆಸಿಕೊಂಡು ಕಾರ್ಯಕ್ರಮ ಮುಗಿಯುತ್ತೆಂದೇ ವರದಿ ಕೊಡುವುದು ಅವರ ಅಭಿವೃದ್ಧಿ ಕಾರ್ಯಗಳೇ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳ ಕಾರ್ಯಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬೇಕು. ಸುತ್ತಿ ತಿರುಗಿ ಹಾರಿಕೆಯ ಉತ್ತರ ಕೊಡೋದು ಬೇಡ. ನನಗೆ ಗಿರಿಕೆ ಹೊಡೆಯಲು ಪ್ರಯತ್ನಿಸಿದ್ರೆ ಅದು ನಿಮಗೂ ನನಗೂ ಒಳ್ಳೆಯದಲ್ಲ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಮೆಕ್ಕೆಜೋಳದ 5655 ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡಿರುವ ಬಿಳಿ ಸುಳಿ ರೋಗ ತಡೆಗಟ್ಟುವ ಕ್ರಮಗಳ ಬಗ್ಗೆ ಸಮರ್ಪಕ ವರದಿ ನೀಡಲು ವಿಫಲವಾದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರಮೇಶ್ ಅವರನ್ನ ಸಚಿವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಕಾಗದದ ವರದಿ ಕೊಟ್ಟರೆ ರೈತರಿಗೆ ಏನು ಪ್ರಯೋಜನ? ಕೃಷಿ ವಿಶ್ವವಿದ್ಯಾಲಯಗಳಿದ್ದು ನಿಖರ ಕಾರಣ ಪತ್ತೆಯಾಗದಿದ್ರೆ ಅರ್ಥವೇನು ಎಂದು ಸಚಿವರು ಪ್ರಶ್ನಿಸಿ, ಕೇವಲ ಬ್ಯಾನರ್ ಹಿಡಿದು ಜಾಗೃತಿ ಮೂಡಿಸುವ ನಾಟಕ ಬಿಟ್ಟು ರೈತರ ಹೊಲಗಳಿಗೆ ನೇರವಾಗಿ ಹೋಗಿ ವೈಜ್ಞಾನಿಕ ಮಾಹಿತಿ ಹಂಚಿಕೊಳ್ಳುವಂತೆ ಅಧಿಕಾರಿಗಳಿಗೆ ಕಠಿಣ ನಿರ್ದೇಶನ ನೀಡಿದ್ರು. ಬೀಜೋಪಚಾರ ಮತ್ತು ಬೆಳೆ ಪರಿವರ್ತನೆ ಕುರಿತು ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ನಿರ್ದೇಶನ ನೀಡಿದ್ರು. ಆಹಾರ ಇಲಾಖೆಯ ಉಪನಿರ್ದೇಶಕ ಅರುಣ್ ಕುಮಾರ್ ಅವರು ಪಡಿತರ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿ ನೀಡುತ್ತಿದ್ರು. ಈ ಸಂಬಂಧ ಶಾಸಕರು ಮತ್ತು ಸಚಿವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಇಂತಹ ಅಧಿಕಾರಿಯನ್ನ ಆಹಾರ ಇಲಾಖೆಯ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕೆಂದು ಟೀಕಿಸಿದರು. ಸಚಿವರು ಮಾತನಾಡಿ, ಜಿಲ್ಲೆಯಲ್ಲಿ 18,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಬಿಪಿಎಲ್ ಪಡಿತರ ಚೀಟಿ ಇದ್ರೂ ಸತತ 3 ತಿಂಗಳಿಂದ ರೇಷನ್ ವಿತರಣೆ ನಡೆಯದಿರುವುದನ್ನು ಸಚಿವರು ಗಂಭೀರವಾಗಿ ಪ್ರಶ್ನಿಸಿದರು. ಫೀಲ್ಡ್ ವೆರಿಫಿಕೇಷನ್ ಏಕೆ ಮಾಡಿಲ್ಲ? ಜನರಿಗೆ ಸಾಸಿವೆ ಕಾಳಿನಷ್ಟಾದರೂ ಲಾಭ ಆಗ್ತಿದೆಯೇ ಎಂಬುದೇ ನನಗೆ ಮುಖ್ಯ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಮರ್ಪಕ ಉತ್ತರ ನೀಡದ ಅಧಿಕಾರಿಗಳ ವಿರುದ್ಧ ಅವರು ಗರಂ ಆದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಅನಿಲ್ ಮತ್ತು ಹಿಮ್ಸ್ ನಿರ್ದೇಶಕ ಡಾ ರಾಜಣ್ಣ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಮತ್ತು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದ್ರು. ಇದಕ್ಕೆ ಸಚಿವರು ಮಾತನಾಡಿ, ನಿಮ್ಮ ಗಮನಕ್ಕೆ ಕೇವಲ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ಸೀಮಿತವಾಗಬಾರದು ಎಂದು ಸ್ಪಷ್ಟ ಸೂಚನೆ ನೀಡಿದರು. ಹಿಂಸಾಸ್ಪತ್ರೆಯ ಶಸ್ತ್ರಚಿಕಿತ್ಸೆ ಎಡವಟ್ಟಿನ ಘಟನೆ ಪ್ರಮುಖ ಚರ್ಚೆಯಾಗಿ ಪರಿಣಮಿಸಿತು. ಕಡು ಬಡತನದ ಕೂಲಿ ಕಾರ್ಮಿಕ ಮಹಿಳೆ ಚಿಕಿತ್ಸೆ ವೇಳೆ ಎದುರಿಸಿದ ಸಮಸ್ಯೆ ಕುರಿತು ಶಾಸಕ ಸಿಮೆಂಟ್ ಮಂಜು ವಿಷಯ ಪ್ರಸ್ತಾಪಿಸಿದ್ರು. ಹಾಸನ ಹಿಂಸಾಸ್ಪತ್ರೆಯಲ್ಲಿ ನಡೆದ ಶಸ್ತ್ರಚಿಕಿತ್ಸೆ ವೇಳೆ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ನಡೆಯಬೇಕಾಗಿದ್ರೂ ಪ್ರಕ್ರಿಯೆ ವೇಳೆ ಆಕಸ್ಮಿಕವಾಗಿ ಬಲಗಾಲಿಗೆ ಸಣ್ಣ ಗಾಯವಾದ ಬಗ್ಗೆ ಸಭೆಯಲ್ಲಿ ವಿವರ ಬಹಿರಂಗವಾಯಿತು. ಹಾಸನ ಹಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾ ರಾಘವೇಂದ್ರ ಪ್ರಸಾದ್ ಮಾಹಿತಿ ನೀಡುತ್ತಾ, ನಾವು ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಹಿಳೆಯನ್ನ ಭೇಟಿ ಮಾಡಿ ಮಾತನಾಡಿದ್ದೇವೆ. ಶಸ್ತ್ರಚಿಕಿತ್ಸೆ ಎಡಗಾಲಿಗೆ ನಡೆದಿದ್ದು ಬಲಗಾಲಿಗೆ ಕೇವಲ ಸಣ್ಣ ಪ್ರಮಾಣದ ಗಾಯವಾಗಿದೆ. ತಪ್ಪಾಗಿ ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ ಮತ್ತು ಎಚ್ಕೆ ಸುರೇಶ್, ಎಚ್ಪಿ ಸ್ವರೂಪ್, ಸಿಮೆಂಟ್ ಮಂಜು, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಾಗೂ ಸಿಇಒ ಬಿಆರ್ ಪೂರ್ಣಿಮಾ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಆಮೇಲೆ ನಾನು ಹೆಂಡತಿ ನಮ್ಮ ತಾಯಿಗೆ ಕೇಳಿದ್ರು, ಯಾಕೆ ಗೌರ್ಮೆಂಟ್ನವರು ನಮ್ಮದು ನಿಮ್ಮಷ್ಟೇ ಸ್ಟಾಕ್ ಬಾಂಬಲ್ಲಿದೆ, ಇದು ಭೂಮಲ್ಲಿದೆ, ಯಾರು ಬಂದ್ ಮಾಡಲ್ವ ಅಂದ್ರೆ, ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಇರೋರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಊರ ಹತ್ರ, ನಮ್ಮ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇವತ್ತಲ್ಲ 40 ವರ್ಷದಿಂದ ಪ್ರಾಥಮಿಕ ಪಶು ಆರೋಗ್ಯ ಕೇಂದ್ರ ಇದೆ, ಡಾಕ್ಟ್ರು ಇದ್ದಾರೆ. ಯಾವ ಡಾಕ್ಟ್ರು ಬಂದು ಏನು ಈಗ ಆದಾಯ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ರೈತರಿಗೂ ದುಡ್ಡು ಇಲ್ಲಿ ಯಾರೋ ಸೂಪರ್ವೈಸರ್ಗಳು ಇವರುಗಳು ತಿಂದಾಕೋದನ್ನ ನೋಡಕ್ಕಾಗಲ್ಲ. ಎಲ್ಲ ಡೈರಿಗಳಲ್ಲೂ ಇದು ಒಂದು ನಡೀತಾ ಇದೆ. ಅದರಿಂದ ಕಂಟ್ರೋಲ್ ಮಾಡಬೇಕು. ಸೂಪರ್ವೈಸರ್ಗಳು ತಿಂಗಳಿಗೊಂದ್ಸಾರಿ ಬಂದು ಎಲ್ಲೋ ಒಂದ್ ಕಡೆ ಹೋಗ್ಲಿಕ್ಕೆ ಅನ್ನೋದು ಕಥೆ ತರ್ಬೋದು. ಅಲ್ಲೇ ಅದೇನ್ ಮಾಡ್ತಾರೋ ಮಾಡ್ಕೊಂಡು ಸೀದಾ ಊರಿ ಬರ್ತಾರೆ. ಯಾವ ಡೈರಿಗಳನ್ನು ಸರಿಯಾದ ರೀತಿ ಮಾಡ್ತಾರೆ. ಅವ್ರು ಮನ್ಸೋ ಇಚ್ಛೆ ನಡೀತಾ ಇದೆ. ಮನ್ಸೋ ಇಚ್ಛೆ ನಡೀಬಾರ್ದು. ಆಡಳಿತ ಮಂಡಳಿ ಯಾರೋ ಒಬ್ಬ ಅಧ್ಯಕ್ಷ ಮಾಡಿರ್ತಾರೆ, ಸದ್ಯವಾಗಿ ಅವ್ರಿಗೆ ಹಾಕಿಟ್ಕೊಳಕ್ಕಾಗಲ್ಲ. ಇದು ಸೂಪರ್ವೈಸರ್ಗಳನ್ನ
ತನಕ ಇಟ್ಟಿರೋದು. ಹಾಸನದ ಹಿಮ್ಸ್ನಲ್ಲಿ ನಡೆದ ಆಘಾತಕಾರಿ ವೈದ್ಯಕೀಯ ಎಡವಟ್ಟಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಮ್ಸ್ ಆಡಳಿತ ಪರಿಷತ್ ಸದಸ್ಯ ರವೀಶ್ ಬಸವಾಪುರ ಆಸ್ಪತ್ರೆಗೆ ಭೇಟಿ ನೀಡಿ ಎಡಗಾಲಿನ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದ ಜ್ಯೋತಿ ಎಂಬ 28 ವರ್ಷದ ಮಹಿಳೆಯ ಬಲಗಾಲಿಗೆ ತಪ್ಪಾಗಿ ಶಸ್ತ್ರಚಿಕಿತ್ಸೆ ನಡೆದಿರುವ ಹಿನ್ನೆಲೆ ಅವರು ರೋಗಿಗೆ ಧೈರ್ಯ ತುಂಬಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿದರು. ನಂತರ ಮಾತನಾಡಿದ ಅವರು, ಹಾಸನ ಜಿಲ್ಲಾಸ್ಪತ್ರೆಯು ರಾಜ್ಯದ ಪ್ರಮುಖ ಹಾಗೂ ಪ್ರತಿಷ್ಠಿತ ಆರೋಗ್ಯ ಕೇಂದ್ರವಾಗಿದ್ದು ಪ್ರತಿದಿನ ಸಾವಿರಾರು ರೋಗಿಗಳು ಚಿಕಿತ್ಸೆಗಾಗಿ ಬರುವಂತಹದ್ದು. ಇಂತಹ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದಿಂದ ತಪ್ಪು ಶಸ್ತ್ರಚಿಕಿತ್ಸೆ ನಡೆದಿರುವುದು ನಾಚಿಕೆಗೇಡಿತನದ ಸಂಗತಿ. ಇಂತಹ ನಿರ್ಲಕ್ಷ್ಯದಿಂದ ಹಿಮ್ಸ್ನ ಹೆಸರಿಗೂ ಧಕ್ಕೆಯಾಗಿದೆ ಎಂದರು. ಈ ತಪ್ಪಿಗೆ ಕಾರಣರಾದ ವೈದ್ಯರನ್ನ ಕೂಡಲೇ ಅಮಾನತುಗೊಳಿಸಬೇಕು. ಬಡ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು. ಜ್ಯೋತಿ ಅವರು ಅತಿ ಕಡು ಬಡತನದ ಕುಟುಂಬದವರು, ಕೂಲಿ ಕಾರ್ಮಿಕರಾಗಿದ್ದು ಇಂತಹ ಆಘಾತಕಾರಿ ಘಟನೆಯಿಂದ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ತಕ್ಷಣವೇ ನೆರವಿಗೆ ಬರಬೇಕು. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಅದೇ ಸಮಯದಲ್ಲಿ ಉಸ್ತುವಾರಿ ಸಚಿವರು ಮತ್ತು ವೈದ್ಯಕೀಯ ಸಚಿವರು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. HCN ನ್ಯೂಸ್ ಹಾಸನ್. ನಿನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಒಂದು ಸುದ್ದಿ ಪ್ರಸಾರ ಆಯಿತು. ಹಿಮ್ಸ್ ಆಸ್ಪತ್ರೆಯಲ್ಲಿ ಜ್ಯೋತಿ ಅನ್ನೋರಿಗೆ ಎಡಗಾಲಿಗೆ ಸರ್ಜರಿ ಮಾಡುವ ಬದಲು ಬಲಗಾಲಿಗೂ ಕೂಡ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಎಲ್ಲ ಮಾಧ್ಯಮಗಳು ಕೂಡ ಸುದ್ದಿ ಆಯಿತು. ಆ ಹಿನ್ನೆಲೆ ಒಳಗಡೆ ಆ ಸುದ್ದಿ ನೋಡಿ ನಾನಿವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟೆ. ಹಿಮ್ಸ್ನ ಆಡಳಿತ ಪರಿಷತ್ನ ಸದಸ್ಯನಾಗಿ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ನೇರವಾಗಿ ರೋಗಿಯವ್ರನ್ನು ಕೂಡ ಜ್ಯೋತಿಯವ್ರನ್ನು ಕೂಡ 28 ವರ್ಷ ಜ್ಯೋತಿಯವರು ಪಾಪ ಅವರು ಎಡಗಾಲಿಗೆ ಈ ಕಲ್ಲುಕೋರೆ ನಮ್ಮ ಜೀವನಾಧಾರ. ಗಣಿಗಾರಿಕೆ ಪುನರ್ ಆರಂಭಿಸಿ ನಮ್ಮ ಮೇಲೆ ದೌರ್ಜನ್ಯ ಎಸಗುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಬೋವಿ ಮಹಾಸಭಾ, ಬಹುಜನ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಕಾರ್ಮಿಕ ಸೇನೆ, ರೈತೋದಯ ಹಸಿರು ಸೇನೆ ಹಾಗೂ ದಲಿತ ಪರ ಹೋರಾಟ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿ, ಜಯಂತಿನಗರ, ಕಾರುಗೋಡು ಗ್ರಾಮ, ವೈಎನ್ಪುರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬೋವಿ ಜನಾಂಗದ ಸುಮಾರು 350 ರಿಂದ 400 ಮಂದಿ ತಮ್ಮ ಪಾರಂಪರಿಕ ಕುಲ ಕಸುಬಾದ ಕಲ್ಲುಗಣಿಗಾರಿಕೆಯಿಂದ ಜೀವನ ನಡೆಸುತ್ತಿದ್ದಾರೆ. 2013-14ರಲ್ಲಿ ಸಂಘವನ್ನ ಕಾನೂನುಬದ್ಧವಾಗಿ ನೋಂದಾಯಿಸಿಕೊಂಡು ಗಣಿಗಾರಿಕೆ ಪರವಾನಗಿ ಪಡೆದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿಯಮಾವಳಿಯಂತೆ ರಾಜಧಾನ ಪಾವತಿಸಿ ಮಾನವ ಶ್ರಮದಿಂದ ಕಟ್ಟಡ ಕಲ್ಲುಗಳನ್ನು ತಯಾರಿಸುತ್ತಾ ಕುಟುಂಬಗಳನ್ನು ಪೋಷಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಕಳೆದ 9 ತಿಂಗಳಿಂದ ಗಣಿಗಾರಿಕೆ ತಾತ್ಕಾಲಿಕವಾಗಿ ತಡೆಗಟ್ಟಲ್ಪಟ್ಟಿರುವುದರಿಂದ ಸುಮಾರು 70 ರಿಂದ 80 ದಲಿತ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಎಂದರು. ಸ್ಥಳೀಯ ದಲಿತರು ನಮ್ಮ ಜೀವನಾಧಾರವೇ ಈ ಕಲ್ಲುಕೋರೆ, ಗಣಿಗಾರಿಕೆ ಪುನರ್ ಆರಂಭಿಸಿ ದೌರ್ಜನ್ಯ ಎಸಗುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸದಿದ್ದರೆ ಬೀದಿಗೆ ಬರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಹಿರಿಯ ಮುಖಂಡರಾದ ರಾಜ್ಯಾಧ್ಯಕ್ಷ ಆರ್ಪಿಐ ಸತೀಶ್, ಕೃಷ್ಣದಾಸ್, ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್, ಅಂಬುಗ ಮಲ್ಲೇಶ್, ಚೇತನ್, ನವೀನ್, ಶಿವರಾಜ್, ಸೀನಾ, ಮಹದೇವ, ಚಿದಾನಂದ್, ಪರಮೇಶ್, ಆರ್ಮುಗಂ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಸರ್ಕಾರ ಪಾರಂಪರಿಕವಾಗಿ ಗಣಿಗಾರಿಕೆ ನಡೆಸ ಕುಲಕಸುಬು ಯಾರು ಕುಲಕಸುಬು ನಡೆಸ್ತಾರೋ ಅವರಿಗೆ ಪಾರಂಪರಿಕವಾಗಿ 3F ಅಲ್ಲಿ ಗಣಿಗಾರಿಕೆ ಕೊಡಬೇಕಂತೇಳಿ ಸರ್ಕಾರದಲ್ಲಿ ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಬೋವಿ ಸಂಘ ಅಂತೇಳಿ ಒಂದು ಸಂಘದ ಸಮುದಾಯದ ಪ್ರಕಾರ ಮಧ್ಯ ಗ್ರಾಮದಲ್ಲಿ ಅಂತ ವಾಸ ಮಾಡ್ತಿರೋ ಅಂತ ಜಯಂತಿ ಗ್ರಾಮ ಹಾಗೂ ಕೆರಗೋಡು ಗ್ರಾಮದಲ್ಲಿ ಜಯಂತಿನಗರ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಬೋವಿ ಸಮಾಜದ ಜನಗಳು ಬೋವಿ ಸಂಘ ಮಾಡಿಕೊಂಡು ಬೋವಿ ಸಂಘದ ಹೆಸರಲ್ಲಿ ಪರವಾನಗಿ ಪಡ್ಕೊಂಡು ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆದುಕೊಂಡು ಅವರು ಗಣಿಗಾರಿಕೆ ನಡೆಸ್ತಾ ಬರ್ತಿದ್ದಾರೆ. ಅದು ಗಣಿಗಾರಿಕೆ ಏನು ನಿಯಮಾವಳಿ ಇದೆ ಅಂದರೆ ಕೈಯಲ್ಲಿ ಕೆಲಸ ಮಾಡಬೇಕು, ಉಳಿ ಸುತ್ತಿಗೆಯಿಂದ ಕಟ್ಟಡ ಕಲ್ಲು ಹೊಡೆದು ಸೇಜ್ ಕಲ್ಲು ಹೊಡೆದು ಕೆಲಸ ಮಾಡಬೇಕಂತೇಳಿ ನಿಯಮಾವಳಿ ಇರೋದು. ಆ ನಿಯಮಾವಳಿ ಪ್ರಕಾರ 70-80 ಕುಟುಂಬಗಳು ಈ ಒಂದು ಬಂಡೆಕಲ್ಲನ್ನು ಆಶ್ರಯಿಸಿ ಕೆಲಸ ಮಾಡ್ಕೊತ ಬರ್ತಾ ಇದ್ದಾವೆ. ಅವ್ರನ್ನ ಆಶ್ರಯಿಸಿ 300 ರಿಂದ 400 ಜನ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ಬಡವರು, ಯಾರಿಗೂ ಜಮೀನಿಲ್ಲ, ತೋಟ ಇಲ್ಲ, ಏನಿಲ್ಲ. ಅವರಿಗೆ ಒಂದು ಜೀವನ ಆಧಾರ ಅಂದರೆ ಇದೇ ವಿಷಯನೇ. ಈ ಬಂಡೆ ವಿಷಯದಲ್ಲಿ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸ್ವಾತಂತ್ರ್ಯ ಹೋರಾಟಗಾರರಾದ HM ಶಿವಣ್ಣ ಸೆಪ್ಟೆಂಬರ್ 23ರ ಸಂಜೆ ನಿಧನರಾಗಿದ್ದಾರೆ. ಅವರು ಹಾಸನ ನಗರದ ಶಂಕರಮಠ ರಸ್ತೆಯ ಒಕ್ಕಲಿಗ ಹಾಸ್ಟೆಲ್ ಹಿಂಭಾಗದಲ್ಲಿನ ಮನೆ ನಿವಾಸಿಯಾದ ಸ್ವಾತಂತ್ರ್ಯ ಹೋರಾಟಗಾರರಾದ HM ಶಿವಣ್ಣ ಅವರು ನಿಧನರಾಗಿದ್ದಾರೆ. ಅವರಿಗೆ 93 ವರ್ಷ ವಯಸ್ಸಾಗಿತ್ತು. ಅವರು ಕಳೆದ 1 ವರ್ಷದಿಂದ ತಿರುಗಾಡಲು ಸಾಧ್ಯವಿಲ್ಲದೆ ಹಾಸಿಗೆ ಹಿಡಿದಿದ್ರು.
ಸೆಪ್ಟೆಂಬರ್ 23ರ ಮಧ್ಯಾಹ್ನ 3 ಗಂಟೆ ವೇಳೆ ನಗರದ ಖಾಸಗಿ ಆಸ್ಪತ್ರೆಯಾದ ಜನಪ್ರಿಯ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರು ಪತ್ನಿ ಶ್ರೀಮತಿ ಸುಶೀಲಮ್ಮ ಮತ್ತು ಇಬ್ಬರು ಗಂಡು ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನ ಆಗಲಿದ್ದಾರೆ. ಇವರ ಪಾರ್ಥಿವ ಶರೀರವನ್ನ ಅವರ ನಿವಾಸದ ಶಂಕರಮಠ ರಸ್ತೆಯ 1ನೇ ಅಡ್ಡ ರಸ್ತೆಯಲ್ಲಿರುವ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಸೆಪ್ಟೆಂಬರ್ 24ರ ಬುಧವಾರ ಮಧ್ಯಾಹ್ನದ ವೇಳೆಗೆ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಬಳಿಯ ಬಳದರಿಯ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಇವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಾಸನ ಜಿಲ್ಲಾ ಹೋಂಗಾರ್ಡ್ ಕಮಾಂಡೆಂಟ್ ಅರಸೀಕೆರೆಯ ಕಸ್ತೂರಬಾ ಕನ್ಯಾ ಟ್ರಸ್ಟ್ ಕಾರ್ಯದರ್ಶಿಯಾಗಿ ಕಾರ್ಲೆ ಕಸ್ತೂರಬಾ ಕನ್ಯಾ ವಿದ್ಯಾಲಯದ ಪ್ರೌಢಶಾಲಾ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ನಿಧನಕ್ಕೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ ಡಾ ನಾಯಕರಹಳ್ಳಿ ಮಂಜೇಗೌಡ, ಪತ್ರಕರ್ತ ರವೀನಾ ಕಲ್ಗೋಡು, ಕಲ್ಲಹಳ್ಳಿ ಹರೀಶ್, ಕತ್ತಿಮಲ್ಲೇನಹಳ್ಳಿ ಪರಮೇಶ್, ಹರಳಹಳ್ಳಿ ರಂಗಸ್ವಾಮಿ, ಸೋಮನಾಯಕ್, ದಿಬ್ಬೂರು ರಮೇಶ್, ನಂದಕುಮಾರ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರಾ ನಾಯಕರಹಳ್ಳಿ, ಉಪಾಧ್ಯಕ್ಷ ಗುಡುಗನಹಳ್ಳಿ ಮಂಜುನಾಥ್, ಭಾರತ್ ಸೇವಾದಳದ ವಲಯ ಸಂಘಟಕಿ ರಾಣಿ ವಿಎಸ್ ಮುಂತಾದವರು ಸಂತಾಪ ಸೂಚಿಸಿದ್ದಾರೆ. HCN ನ್ಯೂಸ್ ಹಾಸನ್. ಕಾನೂನು ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಲು ಆಸಕ್ತಿ ಇರುವವರು ತಮ್ಮ ಹತ್ತಿರದ ನ್ಯಾಯಾಲಯ ಆವರಣದಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಸೇವಾ ಸಮಿತಿಗಳಲ್ಲಿ ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಅರ್ಜಿಯನ್ನು ಅಕ್ಟೋಬರ್ 4ರ ಒಳಗೆ ಖುದ್ದಾಗಿ ಕಚೇರಿ ವೇಳೆಯಲ್ಲಿ ಸಲ್ಲಿಸುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಜೆಕೆ ತಿಳಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಜೆಕೆ ಅವರು ಮಾತನಾಡಿ, ಕಾನೂನು ಸ್ವಯಂ ಸೇವಕರನ್ನ ನ್ಯಾಯ ಮಿತ್ರರೆಂದು ಸಹ ಕರೆಯಲಾಗುತ್ತಿದ್ದು, ಇವರಿಗೆ ಸೂಕ್ತ ತರಬೇತಿ ನೀಡಲಾಗುವುದು ಮತ್ತು ಗುರುತಿನ ಚೀಟಿ ವಿತರಿಸಲಾಗುವುದು. ಅಲ್ಲದೆ ಇವರ ನೇಮಕಾತಿಯು 1 ವರ್ಷದ ಅವಧಿಯವರೆಗೂ ಮಾತ್ರ ಇರುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಕಾನೂನು ಸ್ವಯಂ ಸೇವಕರ ನೇಮಕಾತಿ ಕುರಿತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದು, ಸೇವಾ ಮನೋಭಾವವುಳ್ಳ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಮಾಜಿ ಪಂಚಾಯತ್ ಸದಸ್ಯರುಗಳು, ನಿವೃತ್ತ ಸರ್ಕಾರಿ ನೌಕರರು ಮತ್ತು ಹಿರಿಯ ನಾಗರಿಕರು, ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು, ಮಹಿಳೆಯರು, ಲಿಂಗತ್ವ ಅಲ್ಪಸಂಖ್ಯಾತರು, ಬುಡಕಟ್ಟು ಜನಾಂಗದವರು, ಸಾಮಾಜಿಕ ಕಾರ್ಯಕ್ಷೇತ್ರ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ವೈದ್ಯರು, ಕಾನೂನು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು, ಸಾಮಾಜಿಕ ಸೇವೆಯನ್ನು ನಿರ್ವಹಿಸುತ್ತಿರುವ ಸಂಘಗಳು, ಎನ್ಜಿಒ ಸದಸ್ಯರು, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು, ಮೈತ್ರಿ ಸಂಗಮ ಸದಸ್ಯರು, ಉತ್ತಮ ನಡವಳಿಕೆಯುಳ್ಳ ಕಾರಾಗೃಹ ಬಂಧಿವಾಸಿಗಳು, ಮಾಜಿ ಸೈನಿಕರು ಮತ್ತು ಮಾಜಿ ಸೈನಿಕರ ವಿಧವಾ ಪತ್ನಿಯರು, ಆಶಾ ಕಾರ್ಯಕರ್ತೆಯರು, ಇವರಲ್ಲದೆ ಕಾನೂನು ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಲು ಆಸಕ್ತಿ ಇರುವವರು ತಮ್ಮ ಹತ್ತಿರದ ನ್ಯಾಯಾಲಯ ಆವರಣದಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಸೇವಾ ಸಮಿತಿಗಳಲ್ಲಿ ಸಂಪರ್ಕಿಸಿ ಅರ್ಜಿ ನಮೂನೆಯನ್ನ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನ ದಿನಾಂಕ 4/10/2025ರ ಒಳಗಾಗಿ ಖುದ್ದಾಗಿ ಕಚೇರಿ ವೇಳೆಯಲ್ಲಿ ಸಲ್ಲಿಸುವಂತೆ ತಿಳಿಸಿದರು. ಅಲ್ಲದೆ ಕಾನೂನು ಸ್ವಯಂ ಸೇವಕರು ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಪೂರಕವಾಗಿ ಕೆಲಸ ಮಾಡೋದರ ಜೊತೆಗೆ ನೊಂದವರಿಗೆ ಕಾನೂನಿನ ಸಹಾಯ ಬೇಕಿರುವವರಿಗೆ ಸಹಾಯ ಹಸ್ತ ಚಾಚೋ ಕೆಲಸವನ್ನ ನಿರ್ವಹಿಸುತ್ತಾರೆ. ಅವರ ಶ್ರಮಕ್ಕೆ ತಕ್ಕಂತೆ ಕೆಲಸ ನಿರ್ವಹಣೆಗೆ ಪ್ರತಿಫಲವಾಗಿ ಗೌರವ ಭತ್ಯೆಯನ್ನು ನೀಡಲಾಗುವುದೆಂದು ತಿಳಿಸಿದರು. HCN ನ್ಯೂಸ್ ಹಾಸನ್. ಈ ದಿನ ಕಾನೂನು ಸೇವಾ ಪ್ರಾಧಿಕಾರದಿಂದ ಅರೆಕಾಲಿಕ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಳ್ಳುವ ಸಂಬಂಧ ಪ್ರೆಸ್ ಮೀಟ್ ಕರೆಯಲಾಗಿದೆ. ಇದು ನಮ್ಮ ರಾಜ್ಯಾದ್ಯಂತ ಪ್ರಸಾರ ಆಗ್ತಾ ಇದೆ ಮತ್ತು ಎಲ್ಲ ಜಿಲ್ಲೆಗಳಿಂದ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಪತ್ರಕರ್ತ ಸಂಘದವರು ಹಾಗೂ ಮೀಡಿಯಾ ಪರ್ಸನ್ಸ್ ಈ ಒಂದು ಸಭೆಯಲ್ಲಿ ಸೇರಿದ್ದಾರೆ. ಇದು ಕಾರಣ ಏನಂದರೆ, ಅರೆಕಾಲಿಕ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಂಡು ಅವರಿಗೆ ಒಂದು ತರಬೇತಿಯನ್ನು ಕೂಡ ನೀಡಲಾಗುತ್ತದೆ. ಇದರ ಉದ್ದೇಶ ಏನಂತಂದರೆ, ಇದುವರೆಗೆ ನಾವು ಸುಮ್ಮನೆ ರ್ಯಾಂಡಮ್ ಆಗಿ ನಾವು ತೊಗೊತಾ ಇದ್ವಿ ಅರೆಕಾಲಿಕ ಸ್ವಯಂ ಸೇವಕರು ಅಂತ, ಆದರೆ ಈಗ ಅದು ಪರ್ಪಸ್ ಸರ್ವ್ ಆಗ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಅಂದರೆ ಜನಸೇವೆ ಮಾಡುವಂಥ ಉದ್ದೇಶವನ್ನು ಹೊಂದಿರುವಂಥ ಮನೋಭಾವ ಹೊಂದಿರುವಂಥ ವ್ಯಕ್ತಿಗಳನ್ನ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಾಸನ ಜಿಲ್ಲೆಯ ಸವಿತಾ ಸಮಾಜದ ಭವಿಷ್ಯದಲ್ಲಿ ಮಹತ್ವಪೂರ್ಣ ಎತ್ತರ ಹೊಂದಿದ್ದು, ಸಮುದಾಯದ ಎಲ್ಲ ಸದಸ್ಯರು ಜಾಗರೂಕತೆಯಿಂದ ಪಾಲ್ಗೊಳ್ಳಬೇಕೆಂದು ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಈ ಸಮೀಕ್ಷೆಯ ಮೂಲಕ ಸವಿತಾ ಸಮಾಜದ ರಾಜಕೀಯ, ಶೈಕ್ಷಣಿಕ ಮತ್ತು ಆರ್ಥಿಕ ಹಕ್ಕುಗಳು ಸರಿಯಾಗಿ ದಾಖಲಾಗಲು ಮತ್ತು ಸಮುದಾಯದ ಒಗ್ಗಟ್ಟು ತೋರಿಸಲು ಅವಕಾಶ ಸಿಗಲಿದೆ. ಇದಕ್ಕಾಗಿ ಸಮುದಾಯದ ಸದಸ್ಯರು ತಮ್ಮ ವೈಯಕ್ತಿಕ ಮಾಹಿತಿಗಳನ್ನು ನಿಖರವಾಗಿ, ಸಂಪೂರ್ಣವಾಗಿ ಮತ್ತು ಮುಕ್ತವಾಗಿ ಆಯೋಗಕ್ಕೆ ಒದಗಿಸಬೇಕು. ಸಮೀಕ್ಷೆಯಲ್ಲಿ ನಮೂದಿಸಬೇಕಾದ ಪ್ರಮುಖ ವಿವರಗಳೆಂದರೆ, ಕಾಲಂ ನಂಬರ್ 8 ಧರ್ಮ ಹಿಂದೂ, ಕಾಲಂ ನಂಬರ್ 9 ಜಾತಿ ಸವಿತಾ, ಕಾಲಂ ನಂಬರ್ 10 ಉಪಜಾತಿ ನಯನ ಕ್ಷತ್ರಿಯ, ಭಂಡಾರಿ, ಭಜಂತ್ರಿ, ಹಡಪದ ಇತ್ಯಾದಿ,
ಕಾಲಂ ನಂಬರ್ 59 ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸುತ್ತಿದ್ದೀರಾ? ಹೌದು ಎಂದು ನಮೂದಿಸಬೇಕು. ವೃತ್ತಿ ಕ್ಷೌರಿಕರು, ಮಂಗಳವಾದ್ಯ ಕಲಾವಿದರು. ಈ ಸಮೀಕ್ಷೆ ನಮ್ಮ ಸಮುದಾಯದ ಸ್ಥಿತಿಗತಿಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನಮ್ಮ ಸದಸ್ಯರು ಯಾವುದೇ ಮಾಹಿತಿಯನ್ನು ಮರೆಮಾಚದೆ ಸಮೀಕ್ಷೆಯಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳಬೇಕು. ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಇದು ಅತ್ಯಂತ ಅವಶ್ಯಕವಾಗಿದೆ. ಇನ್ನು ಸಮುದಾಯದ ಒಗ್ಗಟ್ಟು, ಶೈಕ್ಷಣಿಕ ಮತ್ತು ಆರ್ಥಿಕ ಹಕ್ಕುಗಳ ಕುರಿತು ವಿವರ ನೀಡಿದ್ರು. ಮುಖಂಡರು ಎಲ್ಲರನ್ನೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸಿ ಸಮುದಾಯದ ಭವಿಷ್ಯ ಸುಧಾರಣೆ ಮತ್ತು ಹಕ್ಕುಗಳನ್ನು ಸುರಕ್ಷಿತಗೊಳಿಸುವ ಮೂಲಕ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ದೃಢಗೊಳಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಈ ಸಮೀಕ್ಷೆ ಹಾಸನ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಸವಿತಾ ಸಮಾಜದ ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಮೇಲೆ ಸ್ಪಷ್ಟ ಚಿತ್ರಣವನ್ನು ನೀಡಲಿದ್ದು, ಸಮುದಾಯದ ಒಗ್ಗಟ್ಟನ್ನು ತೋರಿಸುವ ಮಹತ್ವಪೂರ್ಣ ಹಂತವಾಗಲಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್, ಉಪಾಧ್ಯಕ್ಷ ಕುಮಾರ್, ಮಂಗಳವಾದ್ಯ ಕಲಾವಿದ ಸಂಘದ ಜಿಲ್ಲಾಧ್ಯಕ್ಷರಾದ ಸಂಜೀವ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ದೇವೇಂದ್ರ, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCA ನ್ಯೂಸ್ ಹಾಸನ್. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಾಸನ ಜಿಲ್ಲಾ ಸವಿತಾ ಸಮಾಜದಿಂದ ನಡೆಸ್ತಾ ಇರ್ತಕ್ಕಂಥ ಉದ್ದೇಶ ಅಂದರೆ, ಈಗೇನು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಏನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದೆ, ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸವಿತಾ ಸಮಾಜದ ಬಾಂಧವರಿಗೆ ಒಂದು ಕರೆ ಕೊಡಬೇಕು ಅಂಥೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಕಾರಣ ಇಷ್ಟೇ, ನಾವೀಗಾಗಲೇ ಸವಿತಾ ಸಮಾಜದವರು 26 ಉಪಪಂಗಡಗಳ ನಮ್ಮಲ್ಲಿದ್ದರೂ ಸಹ ನಾವು ಅವ್ಯಾವನ್ನೂ ಕೂಡ ಈ ಒಂದು ಗಣತಿ ಸಂದರ್ಭದಲ್ಲಿ ಹೇಳ್ದಲೆ ಎಲ್ಲರೂ ಕೂಡ ಸವಿತಾ ಸಮಾಜದ ಅಡಿಯಲ್ಲಿ ಬರಬೇಕು ಅಂತೇಳಿ ಎಲ್ಲ ಸವಿತಾ ಸಮಾಜದ ಬಾಂಧವರಿಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಸವಿತಾ ಸಮಾಜ ಅದರದ್ದು ಕಾಲಂ ನಂಬರ್ ಸಕಲೇಶಪುರ ಪಟ್ಟಣದ ಪಯನಿಯರ್ ಪಬ್ಲಿಕ್ ಶಾಲೆ ವತಿಯಿಂದ ಪೋಷಕರ ದಸರಾ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಶಾಲಾ ಪೋಷಕರ ದಸರಾ ಉದ್ಘಾಟನೆಯನ್ನ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಾಂಸ್ಕೃತಿಕ ಮತ್ತು ಸೌಹಾರ್ದದ ಹಬ್ಬವಾಗಿದ್ದು, ಈ ಹಬ್ಬವನ್ನು ಜಾತಿ, ಮತ, ಪಂಥ ಭೇದವಿಲ್ಲದೆ ಆಚರಿಸಬೇಕು. ಪ್ರಸಕ್ತ ವರ್ಷದಲ್ಲಿ ಪಯನಿಯರ್ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ಪೋಷಕರ ದಸರಾವನ್ನು ಆಚರಿಸುತ್ತಿದ್ದು, ಈ ಆಚರಣೆ ಮುಂದೆ ಸಕಲೇಶಪುರದ ಸಮಸ್ತ ಜನತೆ ಸೇರಿ ನಾಡಹಬ್ಬ ದಸರಾ ಹಬ್ಬವನ್ನು ಆಚರಿಸುವಂತಾಗಲಿ ಎಂದು ಆಶಾಭಾವನೆಯನ್ನ ವ್ಯಕ್ತಪಡಿಸಿದರು. ಪುರಸಭಾ ಸದಸ್ಯ ಸಮೀರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮೊಟ್ಟ ಮೊದಲ ಬಾರಿಗೆ ಪೋಷಕರ ದಸರಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಆರಂಭ ಮಾಡಿದ್ದು, ಪೋಷಕರಿಗೆ ಮಹಿಳಾ ವಿಭಾಗದಲ್ಲಿ ರಂಗೋಲಿ ಸ್ಪರ್ಧೆ, ಥ್ರೋಬಾಲ್, ಪುರುಷರಿಗೆ ಗುಂಡೆಸೆತ ಮತ್ತು ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸುವ ಮೂಲಕ ಮಕ್ಕಳೊಂದಿಗೆ ದಸರಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರು ಸಂತೋಷ ಮತ್ತು ಸಂಭ್ರಮದಿಂದ ಕ್ರೀಡೆಯಲ್ಲಿ ಭಾಗವಹಿಸಿರುವುದು ಖುಷಿ ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ವಿಜಿ ಗ್ರೂಪ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ಪಯನಿಯರ್ ಪಬ್ಲಿಕ್ ಸ್ಕೂಲ್ ಚೇರ್ಮನ್ ವಿಶ್ವನಾಥ್ ಶೇಷಾಚಲ ಮಾತನಾಡಿ, ಈ ಬಾರಿ ದಸರಾ ಉದ್ಘಾಟನೆಗೆ ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದು ಸೂಕ್ತವಾಗಿದ್ದು, ಈ ವಿಚಾರದ ಬಗ್ಗೆ ರಾಜ್ಯದಲ್ಲಿ ಪರ ಮತ್ತು ವಿರೋಧ ವ್ಯಕ್ತವಾಗಿರುವುದು ಸರಿಯಲ್ಲ. ಮಹಾರಾಜರು ಈ ದಸರಾ ಹಬ್ಬವನ್ನು ಎಲ್ಲರೂ ಸೇರಿ ನಾಡ ಹಬ್ಬವಾಗಿ ಆಚರಿಸಬೇಕೆಂದು ಆಚರಿಸಿಕೊಂಡು ಬರುತ್ತಿದ್ದಾರೆ. ಸರ್ಕಾರ ಅದೇ ನಿಟ್ಟಿನಲ್ಲಿ ದಸರಾವನ್ನು ಸಮಾಜದ ಎಲ್ಲ ವರ್ಗದ ಜನರು ಆಚರಿಸಬೇಕೆಂದು ಅನುಸರಿಸುತ್ತಾ ಬರುತ್ತಿದೆ. ಇಂತಹ ಸಾಂಸ್ಕೃತಿಕ ನಾಡಹಬ್ಬಕ್ಕೆ ಸ್ವಹಿತಾಸಕ್ತಿ ಹೊಂದಿರುವುದು ಸರಿಯಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಪಯನಿಯರ್ ಪಬ್ಲಿಕ್ ಸ್ಕೂಲ್ ಕಾರ್ಯದರ್ಶಿ ಶ್ರುತಿ ವಿಶ್ವನಾಥ್, ಪಯನಿಯರ್ ಪಬ್ಲಿಕ್ ಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಹರೀಶ್ ಕುಮಾರ್, ದೈಹಿಕ ಶಿಕ್ಷಕ ಉಮೇಶ್, ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. HCA ನ್ಯೂಸ್ ಸಕಲೇಶಪುರ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಾಡಿನ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗ್ತದೆ. ಈ ಒಂದು ದಸರಾ ಸುಮಾರು 9 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೀತದೆ. ಅದು ಯುವ ದಸರಾ ಆಗಿರ್ಬೋದು, ಮಹಿಳಾ ದಸರಾ ಆಗಿರ್ಬೋದು, ಅಥವಾ ಕವಿಗೋಷ್ಠಿ ಆಗಿರ್ಬೋದು. ಅನೇಕ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಜರುಗುತ್ತವೆ. ಕುಸ್ತಿ, ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀತವೆ. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬಡವರ್ಗದ ಜನರಿಗೆ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ GST ದರವನ್ನು ಇಳಿಕೆ ಮಾಡಿರುವುದನ್ನು ಸ್ವಾಗತಿಸಿ ಚನ್ನರಾಯಪಟ್ಟಣದ ಬಿಜೆಪಿ ಘಟಕ ವಿಜಯೋತ್ಸವ ಆಚರಿಸಿತು. ಪ್ರಧಾನಿ ನರೇಂದ್ರ ಮೋದಿಯವರ ನಿರ್ಧಾರವನ್ನು ಶ್ಲಾಘಿಸಿದ ಮುಖಂಡರು ಇದು ಜನಪರ ಆಡಳಿತಕ್ಕೆ ಸಾಕ್ಷಿ ಎಂದರು. ಪಟ್ಟಣದ ಕೆಆರ್ ವೃತ್ತದಲ್ಲಿ ನಡೆದ ವಿಜಯೋತ್ಸವ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ತಾಲೂಕು ಮುಖಂಡ ಚಿದಾನಂದ್, ನವರಾತ್ರಿಯ ಮೊದಲ ದಿನವೇ ಗ್ರಾಹಕರಿಗೆ ಬಂಪರ್ ಕೊಡುಗೆ ನೀಡಲಾಗಿದೆ. ಹೊಸ GST ದರಗಳು ಬಡವರು, ಕೂಲಿ ಕಾರ್ಮಿಕರು ಮತ್ತು ರೋಗಿಗಳಿಗೆ ಹೆಚ್ಚು ನೆರವಾಗಲಿದೆ ಎಂದು ತಿಳಿಸಿದರು. ತಾಲೂಕು ಬಿಜೆಪಿ ಮುಖಂಡ ನಂಜುಂಡಮೈ ಮಾತನಾಡಿ, 375 ವಸ್ತುಗಳ ಮೇಲಿನ GST ಕಡಿತವು ಬಡವರ ಬಗ್ಗೆ ಪ್ರಧಾನಿಯವರಿಗಿರುವ ಕಾಳಜಿಯನ್ನು ತೋರಿಸುತ್ತದೆ. ಈ ಕ್ರಮದಿಂದ ದೇಶದ ಆರ್ಥಿಕ ಬೆಳವಣಿಗೆ ಮತ್ತಷ್ಟು ವೇಗ ಪಡೆಯಲಿದೆ ಎಂದು ಅಭಿಪ್ರಾಯಪಟ್ಟರು. ಮುಖಂಡರಾದ ಜಗದೀಶ್ ಕೆರೆಬೀದಿ, ಧರಣೇಶ್, ಮಂಜು, ರೂಪೇಶ್, ರಾಜ್ಕುಮಾರ್, ರಂಗೇಗೌಡ, ವಿಶ್ವನಾಥ್ ಸೇರಿದಂತೆ ಹಲವು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಿಜೆಪಿ ಕಾರ್ಯಕರ್ತರು ಬಾವುಟ ಹಿಡಿದು ಪಟ್ಟಣದ ಕೆಆರ್ ವೃತ್ತದಿಂದ ಹಳೆ ಬಸ್ ನಿಲ್ದಾಣ, ಆಂಜನೇಯ ದೇವಸ್ಥಾನದಿಂದ ನಗರ ಪೊಲೀಸ್ ಠಾಣೆವರೆಗೂ ಜಾಥಾ ನಡೆಸಿ ಘೋಷಣೆಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. HCA ನ್ಯೂಸ್, ಚನ್ನರಾಯಪಟ್ಟಣ. ಪರವಾಗಿ ಯಾರೋ ಒಂದು ಇದು ಮಾಡಲಿಲ್ಲ. ಆದ್ರೆ ಇವತ್ತಿನ ದಿನ ಮೋದಿ ಅವರು ತರ್ತಿರ್ಬೇಕಂತ GST ದರ ಏನ್ ಮಾಡಿದ್ದಾರೆ? ಶೇಕಡ ಏನು ವಸ್ತುಗಳು ಮಾರಾಟ ಆಗ್ತಿದ್ದು 99% ವಸ್ತುಗಳ ಶೇಕಡ GST ದರವನ್ನು ಕಡಿಮೆ ಮಾಡಾರೆ. ಸನಾತನ ಸೇವಾ ಟ್ರಸ್ಟ್ 1 ವರ್ಷ ಪೂರೈಸಿದ ಹಿನ್ನೆಲೆ ಸಂಘಟನೆ ವತಿಯಿಂದ ಮೂಳೆಗೆ ಸಂಬಂಧಪಟ್ಟ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸೆಪ್ಟೆಂಬರ್ 25ರಂದು ಪಟ್ಟಣದ ಪುರಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸನಾತನ ಸೇವಾ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ ಸಂಘಿ ಹೇಳಿದರು. ಸಕಲೇಶಪುರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸನಾತನ ಸೇವಾ ಟ್ರಸ್ಟ್ ಸ್ಥಾಪನೆಯಾಗಿ ಆಗಸ್ಟ್ 23ರಂದು 1 ವರ್ಷ ಪೂರೈಸಿದೆ. ಇದನ್ನು ಆಚರಿಸುವ ಸಲುವಾಗಿ ಅದ್ದೂರಿ ಸಮಾರಂಭಕ್ಕಿಂತ ಸಮಾಜೋಪಯೋಗಿ ಕಾರ್ಯವನ್ನು ಕೈಗೊಳ್ಳಬೇಕೆಂಬ ಉದ್ದೇಶದಿಂದ ಪಟ್ಟಣದ ಪುರಭವನದಲ್ಲಿ ಸೆಪ್ಟೆಂಬರ್ 25 ಗುರುವಾರದಂದು ಕೀಲು ನೋವು ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿಷ್ಠಿತ ವೈದ್ಯರಾದ ಡಾ PC ಜಗದೀಶ್ ಅವರು ಶಿಬಿರದಲ್ಲಿ ಭಾಗವಹಿಸಿ ಮುಖ್ಯವಾಗಿ ಜಾಯಿಂಟ್ ಪೇನ್, ಸೊಂಟ ನೋವು, ಕೀಲು ನೋವು ಮುಂತಾದ ಸಮಸ್ಯೆಗಳಿಗೆ ತಜ್ಞರು ಚಿಕಿತ್ಸೆಯನ್ನು ನೀಡಲಿದ್ದಾರೆ. ಸುಮಾರು 150 ಮಂದಿಗೆ ಮಾತ್ರ ನೋಂದಣಿಗೆ ಅವಕಾಶವಿದ್ದು, ಮೊದಲು ನೋಂದಾಯಿಸಿಕೊಂಡವರಿಗೆ ಪ್ರಾಶಸ್ತ್ಯ ನೀಡಲಾಗುವುದು ಎಂದರು. ಅವಶ್ಯಕತೆ ಇರುವವರಿಗೆ ಎಕ್ಸ್ರೇ ಸೇರಿದಂತೆ ಅಗತ್ಯ ವೈದ್ಯಕೀಯ ಪರೀಕ್ಷೆಗಳ ಸೌಲಭ್ಯ ಲಭ್ಯವಾಗಲಿದೆ. ಬಿಪಿಎಲ್ ಕಾರ್ಡ್ ಮತ್ತು ಯಶಸ್ವಿನಿ ಕಾರ್ಡ್ ಹೊಂದಿರುವವರಿಗೆ ವಿಶೇಷ ಸೌಲಭ್ಯ ಲಭ್ಯವಿದೆ. ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ಸಂದರ್ಭಗಳಲ್ಲಿ ಯಶಸ್ವಿನಿ ಯೋಜನೆಯಡಿ ಉಚಿತ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ವರ್ಷಾವಧಿ ಮುಗಿದ ಹಳೆಯ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಹೊಸಬರಿಗೆ ಹಸ್ತಾಂತರಿಸುವ ಕಾರ್ಯವನ್ನು ನೆರವೇರಿಸಲಾಗುವುದು ಎಂದರು. ಈ ವೇಳೆ ಸನಾತನ ಟ್ರಸ್ಟ್ ಉಪಾಧ್ಯಕ್ಷ ಮೋಹನ್, ಖಜಾಂಚಿ ರುದ್ರಶೆಟ್ಟಿ, ರಘುಗೌಡ ಹಾಜರಿದ್ದರು. HCA ನ್ಯೂಸ್, ಸಕಲೇಶಪುರ. ಪತ್ರಕರ್ತ ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಕಲೇಶಪುರದಲ್ಲಿ ಸನಾತನ ಸೇವಾ ಟ್ರಸ್ಟ್ ಉದ್ಘಾಟನೆಗೊಂಡು ಕಳೆದ ಆಗಸ್ಟ್ 23ಕ್ಕೆ 1 ವರ್ಷ ತುಂಬುತ್ತೆ. ಹಾಗಾಗಿ ನಾವೊಂದು ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡಾಗ ನಾವು ಏನೇನೋ ಅದ್ದೂರಿ ಕಾರ್ಯಕ್ರಮಗಳು ಮಾಡೋದಕ್ಕಿಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಚಿಂತನೆ ಆಗಿತ್ತು. ಹಾಗಾಗಿ ನಮಗೆ ಬೆಂಗಳೂರಿನ ಪ್ರತಿಷ್ಠಿತ ಕಾವೇರಿ ಆಸ್ಪತ್ರೆ ಅಲ್ಲಿರ್ತಕ್ಕಂಥ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ, ಅಧಿಕಾರಿಗಳ ಕಾರ್ಯವೈಖರಿಗೆ ಕೃಷ್ಣ ಬೈರೇಗೌಡ ಅಸಮಾಧಾನ, ಜನರಿಗೆ ಎಷ್ಟು ಅನುಕೂಲ ಎನ್ನುವುದೇ ಮುಖ್ಯ ಎಂದ ಸಚಿವರು. ಹಿಂಸಾಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ವೇಳೆ ಎಡವಟ್ಟು, ವಿಶೇಷ ತನಿಖಾ ತಂಡ ರಚನೆ, ಹಿಂಸಾಸ್ಪತ್ರೆಗೆ ರವೀಶ್ ಬಸವಾಪುರ ಭೇಟಿ, ವೈದ್ಯರ ಅಮಾನತುಗೊಳಿಸಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ. ಸಂಘದಿಂದ ಕಲ್ಲು ಗಣಿಗಾರಿಕೆಗೆ ಅವಕಾಶ, ಕಳೆದ 9 ತಿಂಗಳಿಂದ ಗಣಿಗಾರಿಕೆಗೆ ತಾತ್ಕಾಲಿಕ ತಡೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ದಲಿತ ಕುಟುಂಬಗಳು, ಭೋವಿ ಮಹಾಸಭಾದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCA ನ್ಯೂಸ್.